ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ಟೈಟ್ಲ್ ಅಂತ ಮೇಲೆ ನೋಡಿರ್ತೀರ. ಸೊ ಯಾರೆಲ್ಲ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀರಾ, ಸೊ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಂದರೆ ಒಂದು ಅಪ್ಡೇಟ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ ವಾಟ್ಸಪ್ಪಲ್ಲಿ ಒಂದು ಚಾನಲ್ ಓಪನ್ ಆಗ್ತಾ ಇದೆ. ಅದು ಯಾವುದಪ್ಪ ಅಂದರೆ ಬೆಂಗಳೂರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂತ. ಸೊ ಈ ಒಂದು ಚಾನಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನೆಲ್ಲ ಯೂಸ್ ಆಗುತ್ತೆ, ಇದರಲ್ಲಿ ನೀವೇನಾದರೂ ಜಾಯಿನ್ ಆದರೆ ಈ ಒಂದು ಚಾನಲ್ಗೆ ನಿಮಗೆಲ್ಲ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಗ್ರೂಪಲ್ಲಿ ನಿಮ್ಗೆ ಏನಪ್ಪ ಅಂದರೆ ಎಲ್ಲ ಕಂಪ್ನಿ ಅಪ್ಡೇಟ್ಸು ಸಿಗ್ತಾ ಇರ್ತದೆ. ಸೊ ಯಾವೆಲ್ಲ ಅಪ್ಲಿಕೇಶನ್ ಅಂದರೆ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ, ಶಾರ್ಟ್ಎಫ್ಎಕ್ಸ್. ಸೊ ಈ ಒಂದು ಎಲ್ಲ ಅಪ್ಲಿಕೇಶನ್ಸ್ದು ಅಪ್ಡೇಟ್ಸ್ ನಿಮಗೆ ಈ ಒಂದು ಗ್ರೂಪಲ್ಲಿ ನಿಮಗೆ ಸಿಗ್ತದೆ. ಇನ್ನೊಂದೇನಪ್ಪ ಅಂದರೆ ಈ ಒಂದು ಚಾನಲ್ ನೀವೇನಾದರೂ ಜಾಯ್ನ್ ಆದರೆ ನಿಮಗೆ ಒಂದು ಏನಪ್ಪ ಅಂದರೆ ನೀವು ಈ ಗ್ರೂಪಲ್ಲಿ ಜಾಯ್ನ್ ಆದಂಗೆ ಯಾರಿಗೂ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತು, ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವೇನಾದರೂ ಜಾಯ್ನ್ ಆದರೆ ನೀವು ನಿಮ್ಮ ನಂಬರು, ನಿಮ್ಮ ಒಂದು DP ಆಗಲಿ, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಆ ಒಂದು ಗ್ರೂಪಲ್ಲಿ ಇರ್ತದೆ. ಬಟ್ ಆದರೆ ಈ ಒಂದು ಚಾನಲ್ನಲ್ಲಿ ನೀವು ಏನಾದರೂ ಜಾಯ್ನ್ ಆದರೆ ನಿಮಗೆ ಯಾವುದೇ ರೀತಿ ನಿಮ್ಮ ಒಂದು ಲೈಕ್ ನಿಮ್ಮ ಡೇಟ್ ಆಗಲಿ, ಮೀನ್ಸ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲೂ ಹೋಗಲ್ಲ. ಅಂದರೆ ನೀವು ಇದೀರಾ ಅಂತಲೂ ಗೊತ್ತಾಗಲ್ಲ, ಜಸ್ಟ್ ನಿಮಗೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ನೀವು ಈ ಚಾನಲ್ನಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ. ಸೊ ನೀವು ಇದರಲ್ಲಿ ಈ ಜಾಯ್ನ್ ಆದರೆ ನಿಮಗೆ ಇರುವಂತಹ ಬೆನಿಫಿಟ್ಸ್ ಏನಪ್ಪ ಅಂದರೆ, ಮೊದಲನೇದಾಗಿ ಬಂದು ನಿಮಗೆ ಸ್ಪೆಷಲ್ ಆಫರ್ಸ್ ಆಗಲಿ ಅಥವಾ ಏನಾದರೂ ಲೈಕ್ ಅಪ್ಡೇಟ್ಸ್ ಆಗಲಿ ಅಥವಾ ಹಿಂಗೆ ನಿಮಗೆ ಗೊತ್ತಿರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಅಪ್ಲಿಕೇಶನಲ್ಲಿ ಏನಾದರೂ ನೀವು ಕೆಲಸ ಇದ್ದೀರಾ ಅಂತ ಅಂದ್ಕೊಳ್ಳಿ, ಓಕೆನಾ. ಅದರಲ್ಲಿ ಬಂದು ನಿಮಗೆ ಒಂದು ಆಫರ್ ಆಗಲಿ ಅಥವಾ ಸ್ಪೆಷಲ್ ಆಫರ್ ಆಗಲಿ ಮತ್ತು ಈ ಒಂದು ಅಪ್ಡೇಟ್ಸ್ನಾಗಲಿ ಆ ಒಂದು ಅಪ್ಲಿಕೇಶನ್ ನಿಮಗೆ ಕೊಡ್ತಾ ಇರ್ತದಲ್ಲ. ಸೊ ಅದೇ ರೀತಿ ಎಲ್ಲ ಅಪ್ಲಿಕೇಶನ್ಸು ನಾನು ಆಗಲೇ ಹೇಳ್ದಂಗೆ ಓಲಾ, ಊಬರ್, ಶಾರ್ಟ್ಎಫ್ಎಕ್ಸ್ ಆಗಲಿ ಮತ್ತು ನಮ್ಮ ಯಾತ್ರಿ ಆಗಲಿ, ಈ ಒಂದು ಎಲ್ಲ ಅಪ್ಲಿಕೇಶನ್ಸವರು ನಿಮಗೆ ರ್ಯಾಪಿಡೋ ಆಗಲಿ ಎಲ್ಲ ಒಂದು ಅಪ್ಲಿಕೇಶನ್ಸು ಆ ಒಂದು ಗ್ರೂಪಲ್ಲಿ ಆ ಒಂದು ಚಾನಲ್ನಲ್ಲಿ ಅಪ್ಡೇಟ್ಸ್ನ ಬರ್ತಾ ಇರ್ತದೆ, ಓಕೆನಾ. ಸೊ ಅಪ್ಡೇಟ್ಸ್ ಆ್ಯಂಡ್ ಸ್ಪೆಷಲ್ ಆಫರ್ಸು ಆ ಒಂದು ಚಾನಲ್ ನಿಮಗೆ ಎಲ್ಲ ಅಪ್ಲಿಕೇಶನ್ಸು ಒಟ್ಟಿಗೆ ಸಿಗುತ್ತೆ. ಈ ಒಂದು ಚಾನಲಲ್ಲಿ ಒಂದು ಬೆಸ್ಟ್ ಇದೇನಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಡ್ಯೂಟಿ ಮಾಡಬೇಕು ಇವತ್ತು ಅಂತ ಅನ್ಕೊತೀನಿ. ಸೊ ಯಾವ ಅಪ್ಲಿಕೇಶನಲ್ಲಿ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇರ್ತದೆ. ಯಾವ ಅಪ್ಲಿಕೇಶನಲ್ಲಿ ಮಾಡಿದ್ರೆ ನನಗೆ ಜಾಸ್ತಿ ಅರ್ನಿಂಗ್ಸ್ ಆಗ್ಬೋದು ಅಂತ ಒಂದು ಡೌಟ್ ಇರ್ತದೆ. ಸೊ ಈ ಒಂದು ವಾಟ್ಸಪ್ ಚಾನಲಲ್ಲಿ ನೀವೇನಾದರೂ ಜಾಯ್ನ್ ಆಗಿದ್ದರೆ ನಿಮಗೆ ಪ್ರತಿಯೊಂದು ಇವತ್ತೇನೇನು ಆಫರ್ ಇದೆ ಅಂತ ಆ ಒಂದು ಪ್ರತಿಯೊಂದು ಅಪ್ಲಿಕೇಶನ್ಸು ಆಫರ್ ಬರುತ್ತೆ. ಸೊ ನೀವು ಆ ಆಫರ್ಸ್ನ ನೋಡಿಕೊಂಡು ಬೇಕಾದರೆ ನೀವು ಹೋಗಿ ಲೈಕ್ ಆ ಡ್ಯೂಟಿನ ಮಾಡ್ಕೋಬೋದು. ಸೊ ಪ್ರತಿಯೊಬ್ಬರು ನೀವು ಡ್ಯೂಟಿ ಮಾಡೋದು ಏನಕ್ಕೆ ಅಂದರೆ ಅರ್ನಿಂಗ್ಸ್ ಜಾಸ್ತಿ ಆಗಬೇಕು, ಯಾವ ಅಪ್ಲಿಕೇಶನಲ್ಲಿ ಮಾಡಿದ್ರೆ ಅರ್ನಿಂಗ್ ಜಾಸ್ತಿ ಆಗಬೇಕು, ಈ ಒಂದು ಉದ್ದೇಶದಿಂದನೇ ತಾನೇ ಎಲ್ಲರೂ ಡ್ಯೂಟಿ ಮಾಡೋದು. ಸೊ ಈ ಒಂದು ಚಾನಲ್ನಲ್ಲಿ ನೀವು ಜಾಯ್ನ್ ಆದರೆ ನಾನು ಒಂದೇ ಹೇಳೋದು, ಹೋಗಿ ಈ ಚಾನಲ್ಗೆ ಜಾಯ್ನ್ ಆಗಿ ಅಂತ. ಏನಕ್ಕಪ್ಪ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಬೆಸ್ಟ್ ಪಾರ್ಟ್ ಅಪ್ ಅಂದರೆ ಏನಪ್ಪ ಅಂದರೆ, ಈಗ ನಾನು ಬೆಳಗ್ಗೆ ನಾನು ಡ್ಯೂಟಿ ಆನ್ ಮಾಡಬೇಕು ಅನ್ನೋ ಟೈಮ್ಗೆ ನಿಮಗೆ ಎಲ್ಲ ಅಪ್ಲಿಕೇಶನ್ಸ್ದು ಆಫರ್ಸು ಆ ಒಂದು ಚಾನಲ್ನಲ್ಲಿ ಬರುತ್ತೆ. ಇವತ್ತೇನು ಆಫರ್ಸ್ ಇದೆ, ಏನು ಆಫರ್ಸ್ ಇದೆ ಅಂತ. ಸೊ ಅದನ್ನು ನೋಡಿಕೊಂಡು ನೀವು ಹೋಗ್ಬಿಟ್ಟು ಒಂದು ಬೆಸ್ಟ್ ಅರ್ನಿಂಗ್ಸ್ನ ಮಾಡ್ಕೊಬೋದು. ಈಗ ಬೆಸ್ಟ್ ಅರ್ನಿಂಗ್ಸ್ ಮಾಡೋಕ್ಕೆ ಒಂದು ಲೈಕ್ ಈಗ ಒಂದು ಅಪ್ಲಿಕೇಶನಲ್ಲಿ ಮಾಡಿದಾಗ ನಿಮಗೆ ಗೊತ್ತಾಗಲ್ಲ ಬೇರೆ ಬೇರೆ ಅಪ್ಲಿಕೇಶನ್ ಏನಾಗ್ತಿದೆ ಅಂತ. ಸೊ ಅದೇ ಈ ಒಂದು ಚಾನಲ್ನಲ್ಲಿ ನೀವೇನಾದರೂ ಜಾಯ್ನ್ ಆದರೆ ಎಲ್ಲ ಅಪ್ಲಿಕೇಶನ್ಸು ಅಟ್ ಎ ಟೈಮ್ ನಿಮಗೆ ಈ ಒಂದು ಚಾನಲಲ್ಲಿ ನಿಮಗೆ ಅಪ್ಡೇಟ್ಸು ಸಿಗುತ್ತೆ, ಏನೆಲ್ಲ ಆಫರ್ಸ್ ಇರುತ್ತೆ ಅಂತಲೂ ಸಿಗುತ್ತೆ ಸ್ನೇಹಿತರೆ. ಸೊ ಈ ಒಂದು ವಾಟ್ಸಪ್ ಚಾನಲ್ಗೆ ನೀವೇನಾದರೂ ಜಾಯ್ನ್ ಆಗಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾಕೆ ಇನ್ನೂ ತಡ ಮಾಡ್ತಾರೆ, ಹೋಗಿ ಆ ಒಂದು ಚಾನಲ್ಗೆ ಜಾಯ್ನ್ ಆಗಿ. ಸೊ ಬೆಸ್ಟ್ ಏನಪ್ಪ ಅಂದರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಯಾವ ಅಪ್ಲಿಕೇಶನಲ್ಲಿ ಜಾಸ್ತಿ ಆಫರ್ಸ್ ಇದೆ ಅಂತ ನೋಡಿಕೊಂಡು ಹೋಗಿ ನೀವು ಡ್ಯೂಟಿ ಮಾಡಿ ಜಾಸ್ತಿ ಅರ್ನಿಂಗ್ಸ್ ಮಾಡ್ಕೋಬೋದು ಅಂತ ಹೇಳ್ತಾ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಗೊತ್ತಾದ ಮೇಲೆ ನನಗೂ ಇದಾದರೂ ಚೆನ್ನಾಗಿದೆಯಲ್ಲ ಅನ್ನಿಸ್ತು. ಏನಕ್ಕಪ್ಪ ಅಂದರೆ ಒಂದೇ ಒಂದು ಚಾನಲ್ನಲ್ಲಿ ನಾವೇನಾದರೂ ಜಾಯ್ನ್ ಆದರೆ ಎಲ್ಲ ಅಪ್ಲಿಕೇಶನ್ಸ್ ಆಫರ್ನು ಬೈಕ್ ಟ್ಯಾಕ್ಸಿ ಎಲ್ಲ ಅಪ್ಲಿಕೇಶನ್ ಆಫರ್ಸು ಅದರಲ್ಲಿ ಬರುತ್ತೆ ಅಂದರೆ ಒಂಥರ ಖುಷಿ ವಿಚಾರ ಅಲ್ವಾ. ಸೊ ನಿಮ್ಗೆ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಇದ್ರ ಬಗ್ಗೆ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬೈ ಫ್ರೆಂಡ್ಸ್.